ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಯ ಗಡಿಭಾಗದಲ್ಲಿ ಚೆಕ್ ಪೋಸ್ಟ್ ಹಾಕಲಾಗಿದೆ. ಆದರೆ ಇದೇ ಚೆಕ್ ಪೋಸ್ಟ್ಗಳಲ್ಲಿ ಸಾರ್ವಜನಿಕರಿಗೆ ತೊಂದರೆ ಉಂಟಾಗ್ತಾ ಇರುವ ಆರೋಪಗಳು ಕೇಳಿ ಬಂದಿವೆ. ನೀತಿ ಸಂಹಿತೆ ಜಾರಿಯಾಗಿದ್ದರಿಂದ ಚೆಕ್ ಪೋಸ್ಟ್ ಹಾಕಿ ತಪಾಸಣೆ ನಡೆಸಲಾಗ್ತಾ ಇದೆ. ಆದರೆ ಅಡಿಕೆ ಮಾರಿ ರೈತರು ಹಣ ವಾಪಸ್ ತೆಗೆದುಕೊಂಡು ಹೋಗೋದಕ್ಕೂ ಸಮಸ್ಯೆ ಆಗ್ತಾ ಇದೆ. ಕೇವಲ 50,000 1 ಲಕ್ಷ ರೂಪಾಯಿ ತೆಗೆದುಕೊಂಡು ಹೋಗುವಾಗ ಸಿಕ್ಕಿ ಹಾಕಿಕೊಂಡಿರುವಂತಹ ಘಟನೆಗಳು ನಡೆದಿವೆ. ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಅಂದ್ರೆ ಅಡಿಕೆ ಮಾರಿದಕ್ಕೆ ಬಿಲ್ ಸಿಗೋದಿಲ್ಲ, ಮಂಡಿಗೆ ಹಾಕಿದ್ರೆ ಬಿಲ್ ಸಿಗೋದು ಡೌಟ್. ಇಂತಹ ಸಂದರ್ಭದಲ್ಲಿ ಪ್ರೂಫ್ ತೋರಿಸಿ ಅಂತ ಚೆಕ್ ಪೋಸ್ಟ್ ಅಧಿಕಾರಿಗಳು ಕೇಳಿದ್ರೆ ಎಲ್ಲಿಂದ ತೋರಿಸ್ತಾರೆ? ಈ ರೀತಿ ರೈತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಚೆಕ್ ಪೋಸ್ಟ್ಗಳನ್ನು ಹಾಕಲಾಗಿದೆ. ಮಾರ್ಚ್ 16ರಂದು ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಿರುವಂತಹ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಚೆಕ್ ಪೋಸ್ಟ್ಗಳನ್ನು ಹಾಕಲಾಗಿದೆ. ಅದರಂತೆ ಶಿವಮೊಗ್ಗದಲ್ಲೂ ಕೂಡ ಚೆಕ್ ಪೋಸ್ಟ್ಗಳನ್ನು ಹಾಕಲಾಗಿದೆ. ಪಾರದರ್ಶಕವಾಗಿ ಚುನಾವಣೆಯನ್ನು ನಡೆಸಬೇಕು, ಆಮಿಷಗಳನ್ನು ಒಡ್ಡೋದಕ್ಕೆ ಅವಕಾಶ ನೀಡಬಾರದು. ಆ ಹಿನ್ನೆಲೆಯಲ್ಲಿ ಹೆಚ್ಚಿನ ಹಣ, ದಾಖಲೆ ಇಲ್ಲದ ಹಣ, ಮದ್ಯವನ್ನ ಸಂಗ್ರಹ ಮಾಡೋದಕ್ಕೆ ಅವಕಾಶವನ್ನ ನೀಡದಂತೆ ವಾಹನಗಳನ್ನ ತಪಾಸಣೆ ಮಾಡಲಾಗ್ತಾ ಇದೆ. ಆದರೆ ಇಂತಹ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇದೆ. ಈಗ ನಾವು ಅಡಿಕೆ ಮಾರಿರ್ತೀವಿ, 1 ಲಕ್ಷನೋ 50,000ನೋ ತಗೊಂಡು ಹೋಗ್ತಾ ಇರ್ತೀವಿ. ಅಂತ ಸಂದರ್ಭದಲ್ಲೂ ಕೂಡ ದಾಖಲೆ ತೋರಿಸಿ ಅಂದ್ರೆ ಎಲ್ಲಿಂದ ತೋರಿಸೋದು? ನಾವು ಅಡಿಕೆ ಮಂಡಿಗೆ ಹಾಕಿದ್ರೆ ಅವರು ಬಿಲ್ ಕೊಡೋದಿಲ್ಲ. ಆಗ ನಾವು ದಾಖಲೆಯನ್ನ ಹೇಗೆ ತೋರಿಸೋದು ಅಂತ ರೈತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಹಲವಾರು ಜನರಿಗೆ ತೊಂದರೆಗಳಾಗ್ತಾ ಇವೆ ಅನ್ನುವಂತ ಆರೋಪಗಳು ಕೇಳಿ ಬರ್ತಿದೆ.